ಸರ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ, ಇದೇ ಹುಳ ಅನ್ನೋದು. ಹುಳ ನಾನ್ ಬಿಡೋದಲ್ಲ. ಎಷ್ಟು ಬಿಟ್ಕೊಂಡಿದ್ದೀರಾ ಅಂದ್ರೆ ಪಿಕ್ಚರ್ ಚೆನ್ನಾಗಿದೆ ಡೌಟ್ ಅಲ್ಲಿ ಹೇಳ್ತಾವ್ರ ಸರ್, ಚೆನ್ನಾಗಿ ಇಷ್ಟಪಡ್ತೀರ, ಯಾಕೆ ಡೌಟ್ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಸಿ ವಿ ಆರ್ ಸೋ ಮಚ್ ಆಫ್ ಆಕ್ಚುಲಿ ಈ ಹುಳುಗಳು ಇಟ್ಕೊಂಡು ಪ್ರೊಡ್ಯೂಸರ್ ಹ್ಯಾಪಿ ಆಗಿದ್ರು ಇವ್ರಿಗೆ ಸಂತೋಷ ಇಲ್ಲ. ಸರ್ ಏನೋ ಸುಮ್ನೆ ಡವ್ ಕುಯ್ತಾ ಇದಾರೆ ಅವರು. ಯಾಕ್ರಿ ಕುಯ್ತಾರೆ ಡವ್? ಸರ್ ಚೆನ್ನಾಗಿ ಬಂದಿದೆ ಅಂತಾರೆ, ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತಾರೆ. ಅಲ್ಲ ಸರ್, ಈ ವಿಷಯದಲ್ಲ ಡೌಟ್ ಅಂತ ಅಲ್ಲ ಸರ್. ಉಪೇಂದ್ರ ಸರ್, ಇವಾಗ ನೀವು ಈ ಸಿನಿಮಾಗಳ ಕಂಟೆಂಟ್ ಇಲ್ದೇನು ಬೇರೆ ಲ್ಯಾಂಗ್ವೇಜ್ನವರು ಇಂಡಿಯಾ ನ್ಯಾಷನಲ್ ಲೆವೆಲ್ ದೊಡ್ಡದಾಗಿ ಪ್ರಮೋಷನ್ ಮಾಡಿ 100 ಕೋಟಿ 200 ಕೋಟಿ 500 ಕೋಟಿ ಅಂತಿದ್ದಾರೆ. ಬಟ್ ನೀವು ಇಷ್ಟು ವರ್ಷ 30 years ಇಂದ ಬೇರೆ ಬೇರೆ ಕಾನ್ಸೆಪ್ಟ್ ಕೊಟ್ಟಿದ್ದೀರಾ. ಓಕೆ, ಕರ್ನಾಟಕದಲ್ಲಿ ಹಿಟ್ಟು, ಬಟ್ ಇದನ್ನ ರಾಹುಲ್ ಗಾಂಧಿ ಮೋದಿಯಿಂದ ಕಾಮನ್ ಮ್ಯಾನ್ ಕೂಡ ನೋಡುವಂತ ಸ್ಟೋರಿ ನಿಮ್ಮ ಸಿನಿಮಾ. ಸೊ ಆ ಇದರಲ್ಲಿ ಸರ್ ನೀವು ಮೊದಲಿಂದಲೂ ಶ್ರೀಕಾಂತ್ ಸರ್, ನವೀನ್ ಸರ್ ಜೊತೆಗೆಲ್ಲ ಇಲ್ಲಿ ಜನರಿಗೆ ನೀವು ಚೆನ್ನಾಗಿ ಪ್ರಮೋಷನ್ ಮಾಡಿದ್ದೀರಾ. ಅಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ನೀವು ಪ್ರಮೋಷನ್ ಮಾಡಲಿ ಏನಾದ್ರು ಫೇಲ್ ಆದ್ರ ಅಂತ? ಇಲ್ಲ ಕೇಳಿ ಒಂದ್ ನಿಮಿಷ. ಕೆಲವು ಸತಿ ನೋಡಿ, ಎಲ್ಲ ಏನ್ ಹೇಳಿ, ನಾವು ಸಿನಿಮಾ ಮಾಡೋದಷ್ಟೇ ನಮ್ ಕೈಲಿರೋದು. ಅದನ್ನ ಯಾವ ಲೆವೆಲ್ಗೆ ಹೋಗ್ಬೇಕೇನೋ ನಮ್ ಕೈಲಿರಲ್ಲ. ರೀಸನ್ಸ್ ಇರುತ್ತೆ, ಕ್ರಿಸ್ಮಸ್ ಇರುತ್ತೆ, ಅಲ್ಲಿ ಪಿಕ್ಚರ್ಗಳಿರುತ್ತೆ, ಆಮೇಲೆ ನಮ್ ಟೈಮ್ ಇದು ಏನ್ ಹೇಳಿ, ನಮ್ಗೆ ಇಲ್ಲಿ ನಾನು ಪಬ್ಲಿಸಿಟಿ ಮಾಡ್ಬೇಕು, ಆಂಧ್ರಲ್ಲಿ ಪಬ್ಲಿಸಿಟಿ ಮಾಡ್ಬೇಕು, ಇರೋದ್ರಲ್ಲಿ ಒಂದೊಂದು ಡೇ ಹೋಗ್ಬಿಟ್ಟು ಬಂದೆ ಪಬ್ಲಿಸಿಟಿ ಮಾಡೋದಕ್ಕೆ, ಅವೆಲ್ಲ ಇರುತ್ತೆ. ಇನ್ನೂ ಸ್ವಲ್ಪ ನಮಗ್ ಬೇಗ ಪಿಕ್ಚರ್ ರೆಡಿ ಆಗಿದ್ದಿದ್ರೆ ನಮ್ಗೊಂದು ತಿಂಗಳು ಟೈಮ್ ಸಿಕ್ಕರೆ ಇನ್ನೂ ಏನೇನೋ ಮಾಡ್ಬೋದಾಗಿತ್ತು. ಬಿಕಾಸ್ ಅದೆಲ್ಲ ಸೋ ಮೆನಿ ರೀಸನ್ಸ್ ಇರುತ್ತೆ ಅದರಲ್ಲಿ, ಅದು ಹೇಳಕ್ ಆಗಲ್ಲ. ಕೆಲವು ಸತಿ ನೆಕ್ ಮೂವ್ಮೆಂಟ್ ಅಲ್ಲಿ ಏನೇನೋ ಇದಾಗತ್ತೆ. ಆತರ ಅದು ನಮ್ ಕೈಲಿ ಇಲ್ದೇ ಇರೋ ವಿಷಯ. ಖಂಡಿತ ನೀವು ಹೇಳಿದ್ ಕರೆಕ್ಟ್. ಹಂಗಂತ ನಮ್ಮವರು ಎಲ್ಲ ಸಾಧಿಸ್ಬಿಟ್ಟಿದ್ದಾರೆ ಆತರ ಹೋಗಿ. ಏನ್ ಹೇಳಿ, ಇಡೀ ಇಂಡಿಯಾ ಎಲ್ಲ ಹೊಡ್ಕೊಂಡ್ ಬಂದಿದ್ದಾರೆ. ನೀವು ಅನ್ಕೊಂತಿದ್ದೀರಾ ನಾನು ಆತರ ಮಾಡ್ಬೇಕು ಅಂತ. ನೋಡೋಣ, ಭಗವಂತ ಇದು ಕೊಟ್ರೆ ನಾಳೆ ಇನ್ನೂ ಒಂದು ದೊಡ್ಡದಾಗಿ ಮಾಡಿ ಇನ್ನೂ ಅದು ಆಗ್ಬೋದು, ಹೇಳಕ್ಕಾಗಲ್ಲ. ಖಂಡಿತ. ಗುಡ್ ಲಕ್ ಸರ್. ಥ್ಯಾಂಕ್ ಯು. ಸರ್, ಇದು ಪ್ರತಿ ಸಿನಿಮಾ ಸರ್ ಇಲ್ಲಿ ಪ್ರತಿ ಸಿನಿಮಾ ರಿಲೀಸ್ ಆದಾಗ ಒಂದು ಕ್ರಿಟಿಕ್ ರಿವ್ಯೂಸ್ ಆಡಿಯನ್ಸ್ ಕಡೆಯಿಂದನೂ ಇರುತ್ತೆ, ಮೀಡಿಯಾ ಕಡೆಯಿಂದನೂ ಇರುತ್ತೆ. ಆದ್ರೆ ಉಪ್ಪಿ 2 ಸಿನಿಮಾ ಇಂದ ಸ್ಟಾರ್ಟ್ ಆಗಿದ್ದು ಈಗ UI ವರ್ಗುನು ಈ ಡಿಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾ ಮಾಡ್ತಾ ಇದ್ದೀರಾ. ಹೆಂಗೆ ಅಂದ್ರೆ ನಾವು ನಮ್ ಜೊತೆಗೆ ಆಡಿಯನ್ಸ್ ಕೂಡ ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದಾದ್ಮೇಲೆ ಏನ್ ಹೇಳೋದು ಗುರು, ಇದಕ್ಕೆ ಅರ್ಥನೇ ಆಗ್ತಿಲ್ವಲ್ಲ ಏನು ಅಂದ್ರೆ, ಈ ತರದೊಂದು ಕನ್ಫ್ಯೂಸಿಂಗ್ ಸ್ಟೇಟಸ್ ಇರ್ತಾರೆ. ಈ ತರದೊಂದು ಕಥೆಗಳನ್ನ ಆಯ್ಕೆ ಮಾಡ್ಕೊಂಡು ಸಿನಿಮಾ ಮಾಡೋದಕ್ಕೆ ಹೇಗ್ ಸಾಧ್ಯ ಆಗತ್ತೆ ನಿಮ್ಗೆ ಅಂತ? ಇಲ್ಲ, ಆತರ ಇಲ್ಲ. ಇಲ್ಲಿ ನೀವೇ ನೋಡಿದೀರಾ ಏನಿದೆ ಅಂತ. ಆಕ್ಚುಲಿ ಈ ನನಗೆ ಅದು ಹೆಂಗೆ ಅಂತ ಹೇಳೋದು, ಹೆಂಗೆ ಮಾಡ್ತೀರಾ ಅಂದ್ರೆ ಹೇಳಕ್ ಗೊತ್ತಾಗಲ್ಲ. ಅದು ಗೊತ್ತಿಲ್ಲ. ನೀವೇ ನನ್ನ ತಲೆ ಹುಳ ಬಿಡ್ತಾ ಇದ್ದೀರಾ. ನಾನೇನು ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಸರ್, ಸಿನಿಮಾ ನೋಡಿರೋರು ಎರಡೇ ಹೇಳ್ತಾ ಇರೋದು. ಒಂದು ಅರ್ಥ ಆಯ್ತು ಅಂತ ಹೇಳ್ತಿದ್ದಾರೆ, ಒಂದು ಅರ್ಥ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತು ಅನ್ನೋರ್ಗೆ ಪ್ರಜಾಕೀಯ ಥಾಟ್ಗಳು ಅರ್ಥ ಆಗಿದೆ, ಪ್ರಜಾಕೀಯದ ಬಗ್ಗೆ ಅರ್ಥ ಆಗಿದೆ. ಅರ್ಥ ಆಗಿಲ್ಲ ಅನ್ನೋರ್ಗೆ ಅವರು ರಾಜಕೀಯದ ಒಳಗಡೆ ಅವ್ರ ಬ್ರೈನ್ ನ ತುರ್ಕಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಅವ್ರಿಗೆ ಸಿನಿಮಾ ಅರ್ಥ ಆಗ್ತಿಲ್ಲ ಅಂತ ಅನ್ಸುತ್ತೆ. ಸೊ ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ? ಇಲ್ಲ, ಇದು ಒಂದೇ ಒಂದು ಲೇಯರ್ ಮಾತ್ರ ನೀವು ಹೇಳ್ತೀರಾ. ಇದರಲ್ಲಿ ಸೋಷಿಯಲ್ ಎಲಿಮೆಂಟ್ಸ್ ಇದೆ, ಇದರಲ್ಲಿ ಸೈಕಲಾಜಿಕಲ್ ಎಲಿಮೆಂಟ್ಸ್ ಇದೆ, ಇದರಲ್ಲಿ ಫಿಲಾಸಫಿಕಲ್ ಎಲಿಮೆಂಟ್ಸ್ ಇದೆ, ತುಂಬಾ ಬೇರೆ ಬೇರೆ ವಿಷಯ ಇದೆ. ತುಂಬಾ ಜನ ಬೇರೆ ಬೇರೆ ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ಗೆ ನನ್ನ ಜೊತೆ ಮಾತಾಡಕ್ಕೆ ಅರ್ಧ ಗಂಟೆ ಬೇಕು. ನಾನು ನಿಮ್ಮ ಹತ್ರ ಬಂದು ಈ ಪಿಕ್ಚರ್ ಬಗ್ಗೆ ನಾನು ಮಾತಾಡಬೇಕು ಅಂತ ತುಂಬಾ ಜನ ಹೇಳಿದ್ದಾರೆ. ನಾನು ಒಂದೇ ಒಂದು ಹೇಳೋದು, ಖಂಡಿತ ಇದು ಅರ್ಥ ಆಗಿಲ್ಲ ಅಂದ್ರೆ 2ನೇ ಸತಿ ದಯವಿಟ್ಟು ನೋಡಿ. ಬಹಳ ಅರ್ಥ ಆಗತ್ತೆ ನಿಮ್ಗೆ, ಅಷ್ಟು ಹೇಳ್ಬೋದು ಅಷ್ಟೇ. ಯಾರಾದ್ರೂ ರಾಜಕೀಯ ವ್ಯಕ್ತಿಗಳು ಕಾಲ್ ಮಾಡಿದ್ರ ಸರ್ ಸಿನಿಮಾ ನೋಡಿ? ರಾಜಕೀಯ ವ್ಯಕ್ತಿಗಳೇ ನೋಡಿದ್ರಲ್ಲ ಪಿಕ್ಚರ್ನ. ಸರ್ ಇಲ್ಲಿ ಆಮೇಲೆ ಅಂತವ್ರೆ ಕ್ಲೀನ್ ಆಗಿ ಹೇಳ್ಬಿಟ್ರು, ಇಲ್ಲ ರೀ ತುಂಬಾ ಇದು ಬೇಕ್ರಿ, ಈ ಸಮಯಕ್ಕೆ ಇದು ಬೇಕು ಅಂತ. ಯಾರು ಸರ್? ಸದಾನಂದ ಗೌಡ್ರು ಹೇಳಿದ್ರು, ಬಹಳ ಚೆನ್ನಾಗಿ ವಿಮರ್ಶೆ ಮಾಡಿದ್ರು. ಅವ್ರದ್ದು ವಿಡಿಯೋನೇ ಬಂತಲ್ಲ, ವಿಡಿಯೋನೇ ಬಂತು ಅದೊಂದು. ಆಮೇಲೆ ಇನ್ನ ಯಾರಾದ್ರೂ ಮಾಡಿದ್ರೆ ಸರ್? ಇನ್ನು ನೋಡೋಣ ಯಾರ್ಯಾರು ಕರೆಸ್ತಾರ, ಯಾರ್ಯಾರು ತೋರಿಸ್ತಾರ. ಅವ್ರು ನಾವು ಕರೆಸ್ತಾ ಇಲ್ಲ, ಅವರೇ ಬರ್ತಾ ಇದಾರೆ ಇವಾಗ. ಅದೇನು ಅರ್ಥ ಆಗ್ತಾ ಇಲ್ವಂತೆ 2 ಸಲ ನೋಡೋಣ, 3 ಸಲ ನೋಡೋಣ. ಇಲ್ಲಿ ನಾನು ಉಪ್ಪಿ ಸರ್ ಫ್ಯಾನ್ ಅಲ್ಲ, ಉಪ್ಪಿ ಸರ್ ಫಾಲೋವರ್. ಸರ್ ಆಕ್ಚುಲಿ ನೀವು ಲಾಸ್ಟ್ ಶಾರ್ಟ್ ನ ಡಿಕೋಡ್ ಮಾಡಿ ಅಂದ್ರೆ ನಾನಿನ್ನೂ ಜಸ್ಟ್ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಇದೆ. ಸೊ ಅಲ್ಲಿ ನನಗೆ ಅರ್ಥ ಆಗಿದೆ ಏನಂದ್ರೆ, ನೀವು ಆಕ್ಚುಲಿ ಅಲ್ಲಿ ಫೋಕಸ್ ಮಾಡಿ ತೋರಿಸಿದ ಸಿನಿಮಾನೇ ಬೇರೆ, ನಮಗೆ ತೋರಿಸಿದ ಸಿನಿಮಾನೇ ಬೇರೆ. ಸೊ ಹಂಗಾಗಿ ಏನ್ ಫೋಕಸ್ ಏನ್ ಮಾಡ್ಬೇಕಿತ್ತು, ನೀವು ತೋರಿಸಿರೋ ಕಲ್ಕಿ ಕಥೆಯಲ್ಲಿ ನಾವೇನ್ ಫೋಕಸ್ ಮಾಡ್ಬೇಕಿತ್ತು? ಯಾಕಂದ್ರೆ ನೀವು ಅಲ್ಲಿ ಸಿನಿಮಾದೊಳಗಡೆ ತೋರಿಸಿರ್ತಕ್ಕಂಥ ಸಿನಿಮಾನೇ ಬೇರೆ, ನಮಗ್ ತೋರಿಸಿರ್ತಕ್ಕಂಥ ಸಿನಿಮಾ ಬೇರೆ. ಸೊ ನಮಗ್ ಫೋಕಸ್ ಮಾಡಿ ಅಂತ ಏನಕ್ಕೆ ಕೇಳ್ತಾ ಇದ್ದೀರಾ ಅಂತ? ಅಲ್ಲಲ್ಲ,
ಹೆಂಗೆ ಹೇಳಿ ಇದನ್ನ, ಏನದು ಅವರೇ ಹೇಳ್ತಾ ಇದ್ದಾರಾ ನಿಮ್ಗೆ ಏನಿಲ್ಲ ಸರ್. ಪುನೀತ್? ಹೌದಾ ಹೌದಾ ಸರ್ ಉಪ್ಪಿ ಸರ್, ಹಾ ಸೊ ತೆಲುಗು ಒಂದು ಇಂಟರ್ವ್ಯೂನಲ್ಲಿ ನೀವು ಒಂದು ಮಾತು ಹೇಳಿದ್ರೆ, ಅಂದ್ರೆ ರಾಮಾಯಣದ ಬಗ್ಗೆ. ಸೊ ನೀವು ಮಾಡಿರೋ ಡಿಕೋಡ್ ರಾಮಾಯಣದ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡಿಲ್ಲ. ಸೊ ನೀವು ಆತರ ಒಂದು ಹೇಳಿದ್ರೆ ಅದು ತುಂಬಾ ವೈರಲ್ ಆಗಿದೆ ನಮ್ಮ ಫುಲ್ ಓವರ್ ಆಲ್ ಕಂಟ್ರಿನಲ್ಲಿ. ಸೊ ಅದ್ರ ಬಗ್ಗೆ ಏನೋ ಸ್ಟೇಟ್ಮೆಂಟ್ ಹೇಳ್ತೀರಾ ಅಂತ. ಅಲ್ಲಲ್ಲ, ಅದು ಈಗ ರಾಮಾಯಣ ಮಹಾಭಾರತ ಇವತ್ತಿಗೂ ಯಾಕೆ ನಮ್ಗೆ ಅದಷ್ಟು ಕಾಡುತ್ತೆ, ಇವತ್ತಿಗೂ ಅದು ರಿಲೆವೆಂಟ್, ಇವತ್ತಿಗೂ ಎಷ್ಟೋ ಸಾವಿರ ವರ್ಷಗಳಿಂದ ಇವತ್ತಿಗೂ ಕೂಡ ಅದನ್ನಿಟ್ಕೊಂಡೆ ಎಷ್ಟೋ ಜನ ಪಿಕ್ಚರ್ ಮಾಡ್ತಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ಈ ಕಾಪಿ ರೈಟ್ ಏನಾರ ಬಂದ್ರೆ ವಾಲ್ಮೀಕಿ ವ್ಯಾಸನಿಗೆ ಎಲ್ಲಾ ಸಿನಿಮಾ ಡೈರೆಕ್ಟರ್ಗಳು ಕಾಪಿ ರೈಟ್ ಅಲ್ಲಿ ದುಡ್ಡು ಕೊಡ್ಬೇಕು. ಅದನ್ನೇ ಎಲ್ಲ ತಗೊಂಡು ಮಾಡ್ತಾ ಇರೋದು ಇವತ್ತಿಗೂ ಕೂಡ. ಯಾಕೆ ಅಂದ್ರೆ ಅದು ಒಳಗಡೆ ಇರೋ ಸಬ್ಜೆಕ್ಟ್. ಆಕ್ಚುಲಿ ಅದನ್ನ ಒಳಗಿರೋದನ್ನ ಅವ್ರು ತಗೊಂಡು ಏನಂದ್ರೆ ಸೀತೆ ಅಂದ್ರೆ ಏನು, ಆಕ್ಚುಲಿ ಆತ್ಮ ರಾಮ ಅಂತಾರೆ. ರಾಮ ಅಂದ್ರೆ ಆತ್ಮ ಇದ್ದಂಗೆ, ಆ ಒಂದು ಇದಕ್ಕೆ ಆತ್ಮ ರಾಮ ಅಂತಾರೆ. ಆತ್ಮ ಕೃಷ್ಣ ಅಂತ ಹೇಳಲ್ಲ ನೋಡಿ, ಆತ್ಮ ರಾಮ ಅಂತಾರೆ. ಪ್ರಾಣ ವಾಯುಗೆ ಹನುಮಂತ ಅಂತಾರೆ. ಅದಕ್ಕೆ ಆತ್ಮ ಪ್ರಾಣ ಎರಡು ತಪ್ಕೊಂಡಿರೋದು. ರಾಮ ಸೀತೆ ತಪ್ಕೊಂಡಿರೋ ವಿಗ್ರಹ ನೀವು ನೋಡಕ್ ಸಿಗಲ್ಲ. ಹನುಮಂತ ರಾಮ ತಪ್ಕೊಂಡ್ರೆ ಸಿಗದು, ಅದು ಆತ್ಮ ಇದು ಅಂತ. ಸೀತೆ ಅನ್ನೋದು ಒಂದು ಮನಸ್ಸು, ಅರ್ಥವಾಯ್ತಾ? ಇದು ಜಿಂಕೆ, ಏನೋ ಗೋಲ್ಡನ್ ಡಿಯರ್ ಅಂತಾರಲ್ಲ, ಏನೋ ಬಂಗಾರದ ಜಿಂಕೆ, ಮಾಯಾ ಜಿಂಕೆ. ಸೊ ರಾವಣ ಅಂದ್ರೆ 10 ತಲೆ, ಸಿಕ್ಕಾಪಟ್ಟೆ ಬುದ್ಧಿ ಶಕ್ತಿ ಇರುವಂತವನು. ಈ ಆತ್ಮಕ್ಕೂ ಈ ಮೈಂಡ್ಗೂ ಕ್ಲಾಶ್ ಆಗ್ತಾನೆ ಇರುತ್ತೆ. ಸೊ ಅದೇ ರಾಮಾಯಣ. ಅದನ್ನ ಅವರು ಬೇರೆ ಬೇರೆ ತರ ಮಾಡಿದ್ರಿಂದ ಇವತ್ತಿಗೂ ನಮ್ಗೆ ಅದಷ್ಟು ಟಚ್ ಆಗುತ್ತೆ ಅಂತ ಎಲ್ಲ ಒಂದು ಇಂಟರ್ವ್ಯೂ ಹೇಳಿದೆ ಅಷ್ಟೇ. ಬಟ್ ಸರ್, ನೀವೇನಾದ್ರು ರಾಮಾಯಣ ಮಾಡ್ಬಿಟ್ರೆ ಮೋಸ್ಟ್ಲಿ ಅದು ಬೇರೆ ತರನೇ ಮಾಡ್ತೀರಾ ಅಂತ ಅನ್ಸುತ್ತೆ ಸರ್. ಯಾಕಂದ್ರೆ ನಿಮ್ಮ ಒಂದು ಡಿಕೋಡ್ ಬೇರೆ ತರನೇ ಇದೆ ಮೈಂಡ್ ಸೆಟ್. ಅಂದ್ರೆ ನಾವು ಆತರ ಅರ್ಥ ಮಾಡ್ಕೊಳಕ್ ಆಗಿಲ್ಲ, ಆತರ ಅರ್ಥ ಮಾಡ್ಕೊಂಡು ಹೇಳ್ತೀರಾ ನೀವು. ಸೊ ಮಾಡ್ಬಿಟ್ರೆ ಹೆಂಗಿರುತ್ತೆ ಸರ್ ಅದು ಅಂತ. ಇಲ್ಲ ನೋಡೋಣ, ಇವಾಗ ಮಾಡ್ತಿರೋರು ಇನ್ನೂ ಒಂದ್ ಲೆವೆಲ್ ಮಾಡ್ತಿರ್ಬೋದು ದೊಡ್ಡದಾಗಿ. ಉಪ್ಪಿ ಸರ್ ಇಲ್ಲಿ ಇಲ್ಲಿ ಸರ್ ಇಲ್ಲಿ ಸರ್ ರಾಮಚಂದ್ರನ್ ಅಂತ ಹೇಳ್ಬಿಟ್ಟು ಸರ್, ನೀವು ಫಸ್ಟ್ ಸೂಪರ್ ಅನ್ನೋ ಮೂವಿ ಮಾಡ್ತೀರಾ, ಬಂದು ಏನೋ ಒಂದು ವಿಷಯ ಹೇಳ್ತೀರಾ ಜನಗಳಿಗೆ, ಬದಲಾಗಿ ಅಂತ ಹೇಳ್ತೀರಾ. ಬದಲಾದ್ರೆ ಕರ್ನಾಟಕ ಹಿಂಗಾಗತ್ತೆ, ದೇಶ ಹಿಂಗಾಗತ್ತೆ ಅಂತ ಹೇಳ್ತೀರಾ. ಆಮೇಲೆ ಉಪ್ಪಿ 2 ಮಾಡ್ತೀರಾ, ಮತ್ತೆ ಬಂದು ಅದನ್ನೇ ಹೇಳ್ತೀರಾ ಸರ್. ಅಂದ್ರೆ ನೀವು ಬದಲಾದ್ರೆ ದೇಶ ಹಿಂಗಾಗತ್ತೆ ಅಂತ. ಇವಾಗ ಮೊನ್ನೆ ಮಾಡಿರೋ ಸಿನಿಮಾದಲ್ಲೂ ಕೂಡ UA ಯಲ್ಲೂ ಕೂಡ ಅದನ್ನೇ ಹೇಳಕ್ ಇಷ್ಟಪಟ್ಟಿದ್ದೀರಾ ಸರ್. ಉಪ್ಪಿ ಸರ್ ಪ್ರತಿ 5 ವರ್ಷಕ್ಕೋ 6 ವರ್ಷಕ್ಕೋ ಬಂದ್ಬಿಟ್ಟು ಏನೋ ಒಂದು ಹೇಳ್ತೀರಾ, ಹಿಂಗಾದ್ರೆ ಕರ್ನಾಟಕ ಹಿಂಗಾಗತ್ತೆ, ದೇಶ ಹಿಂಗಾಗತ್ತೆ ಅಂತ ಹೇಳ್ತೀರಾ. ಉಪ್ಪಿ ಸರ್ ಇನ್ನು ಎಷ್ಟು ಸಿನಿಮಾ ಮಾಡ್ಬೇಕು ಸರ್ ಈ ಕರ್ನಾಟಕ ಆಗ್ಲಿ ಈ ದೇಶ ಆಗ್ಲಿ ಬದಲಾಗಕ್ಕೆ? ಏನೋ ನೀವ್ ಹೇಳ್ಬೇಕು ಅದನ್ನ. ನನ್ನ ಕ್ವಶನ್ ಕೇಳೋದಲ್ಲ ಇದು, ನೀವ್ ಆನ್ಸರ್ ಮಾಡೋ ಕ್ವಶನ್ ಇದು. ಅಲ್ಲ ಸರ್, ಏನಂದ್ರೆ ನಾವು ಪ್ರತಿ ಸಲ ಸಿನಿಮಾ ನೋಡಿದಾಗ್ಲು ಸರ್, ಉಪೇಂದ್ರ ಸರ್ ಸಿನಿಮಾ ನೋಡಿದ್ದಾರೆ, ಸೊ ಏನೋ ಇನ್ನೊಂದು 5 ವರ್ಷ ಕರ್ನಾಟಕ ಹಿಂಗಾಗ್ಬೋದು, ಏನೋ ಬದಲಾಗ್ಬೋದು. ಇಲ್ಲ ಇಲ್ಲಿ ಹೇಳ್ತಿರೋದೇ ನಾನು. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇದು ಸೋಷಿಯಲ್ ಪೊಲಿಟಿಕಲ್ ಅಲ್ಲ, ಇದು ಪರ್ಸನಲ್ ವಿಷಯ. ಇದು ಹೇಳ್ತಿರೋದು ನಾನು. ಈಗ ಸಿಂಪಲ್ ಆಗಿ ಹೇಳ, ಹೆಂಗ್ ಹೇಳಲಿ ನಾನು ಇದನ್ನ. ಈಗ ಫಾರ್ ಎಕ್ಸಾಂಪಲ್, ಇವಾಗ ಯುವಕರಿಗೆ ಜಾಬ್ಸ್ ಬೇಕು ಅಂತಾರೆ. ಆಕ್ಚುಲಿ ನಾನೆಲ್ಲ ಒಂದು ಫಿಲಮ್ ಅಲ್ಲಿ ಹೇಳಿದೀನಿ, ಕೆಲಸ ಅನ್ನೋದು ಹುಡುಕೋದಲ್ಲ ಮಾಡೋದದು ಅಂತ. ನೀವು ಹುಡುಕ್ಬೇಡಿ, ಮಾಡಿ ಅಂತ. ನನ್ಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬಾ ಜನ ಬರ್ತಾರೆ, ನಾನು ಡೈರೆಕ್ಟರ್ ಆಗ್ಬೇಕು ಅಂತ. ನಾನು ಹೇಳಿದ ಡೈರೆಕ್ಟರ್ ಮುಂದೆ ಆಗೋದಲ್ಲ, ಈಗಲೇ ಆಗ್ಬಿಡು ಅಂತ. ಅಂದ್ರೆ ನಿನ್ ಕೈಯಲ್ಲಿ ಮೊಬೈಲ್ ಇದೆ, ಅಂದ್ರೆ ಕ್ಯಾಮ್ರಾ ಇದೆ, ಥಿಯೇಟರ್ ಇದೆ, ಅದ್ರಲ್ಲಿ ಯೂಟ್ಯೂಬ್ ಇದೆ, ಒಂದು ಯಾವ್ದಾರ ಒಂದು ಡೈರೆಕ್ಟ್ ಮಾಡು, ಅಲ್ಲೇ ಎಡಿಟಿಂಗ್ ಇದೆ ಮಾಡು, ಮ್ಯೂಸಿಕ್ ಸಿಗುತ್ತೆ ಮಾಡು, ಯೂಟ್ಯೂಬ್ ಇದೆ, ಥಿಯೇಟರ್ ಹಾಕು, ನಾಳೆ ನೀ ಡೈರೆಕ್ಟರ್ ಆಗ್ಬಿಡ್ತೀಯ ಅಲ್ವಾ? ಡೈರೆಕ್ಟ್ ಯಾವುದೇ ಆಗ್ಬೇಕಾದ್ರೆ ಈ ಕ್ಷಣದಲ್ಲಿ ಆಗ್ಬೇಕು, ಅದು ನಮ್ಮ ಮನಸ್ಸೊಳಗಡೆ ಆ ಚೇಂಜಸ್ ಆಗ್ಬೇಕು. ಅದನ್ನೇ ಟ್ರೈ ಮಾಡ್ತೀನಿ ಅಷ್ಟೇ. ಕಮರ್ಷಿಯಲ್ ಆಗಿನೇ ಕೂಡ ಅದನ್ನೊಂದು ಸಣ್ಣ ವಿಷಯವಾಗಿಟ್ಟಿರ್ತೀನಿ. ಆಕ್ಚುಲಿ ಅಗೈನ್ ಯು ಶುಡ್ ಥಿಂಕ್ ಪರ್ಸನಲ್, ಅದು ತುಂಬಾ ಪರ್ಸನಲ್. ಅದು ನನ್ನ ಆಡಿಯನ್ಸ್ಗೆ ಪರ್ಸನಲ್ ಆಗಿ ಮಾತಾಡಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಅದು